ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ನಿಮ್ಮ ಮೈಂಡಲ್ಲಿ ಯಾರು ಇದ್ದಾರೆ ಅವರ ಒಂದು ಕರೆಂಟ್ ಎನರ್ಜೀಸ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಪರ್ಸ್ನಲ್ ಆಗಿ ರೀಡಿಂಗ್ ತೊಗೊಳ್ಬೇಕಂತ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ಕಾಲ್ ಮಾಡೋ ಬದಲಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಆದಷ್ಟು ಬೇಗ ನಿಮಗೆ ರಿಪ್ಲೈ ಸಿಗುತ್ತೆ. ಸೊ ಹಾಗಾಗಿ ಓಕೆನಾ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ನೋ ಬೆಳಗ್ಗೆಯಿಂದ ಒಂದು ಕಮೆಂಟ್ಸ್ ಬರ್ತಾ ಇದೆ, ಫೇಕ್ ಆಗಿದೆ, ಫೇಕ್ ರೀಡಿಂಗ್ ಇದೆ, ಸ್ಕ್ಯಾಮ್ ಇದೆ, ಏನೇನೋ ಬರ್ತಾ ಇದೆ ಅಲ್ವಾ. ನಾನು ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಆ ಥರದ್ದೇನೂ ಇಲ್ಲಿ ಆಗಲಿಲ್ಲ. ಓಕೆ, ಡೋಂಟ್ ವರಿ. ಸೊ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋದು ಬೇಡ, ಅದ್ರ ಬಗ್ಗೆ ತುಂಬ ಮಾತಾಡೋದು ಬೇಡ. ನಾವು ನೆಗೆಟಿವ್ ಅಂತ ಹೇಳುವಾಗ ತುಂಬ ಅದ್ರ ಬಗ್ಗೆ ನಾವು ಎನರ್ಜೀಸ್ ಕೊಡೋವಂಥ ಅಗತ್ಯತೆ ಇಲ್ಲ. ನಮ್ಮ ಲೈಫಿಗೆ ಪಾಸಿಟಿವ್ ಏನು ಬೇಕು ಅದನ್ನು ಮಾತ್ರ ನಮ್ಮ ಲೈಫಲ್ಲಿ ತೊಗೊಳ್ಬೇಕು. ನೆಗೆಟಿವ್ ನಡೀತಾ ಇರುತ್ತೆ, ನಮಗೆ ಕಲಿಸುವಂಥ ಪಾಠ ಆಗ್ತಿರತ್ತೆ ಅಷ್ಟೇ, ಬರೋ ಅಂಥದ್ದು ಬರ್ತಾ ಇರುತ್ತೆ ನೆಗೆಟಿವ್. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾನು ಅಬ್ಸರ್ವ್ ಮಾಡಿದೆ, ಬೆಳಗಿಂದ ಕಮೆಂಟ್ಸ್ಗಳು ಬರ್ತಾ ಇತ್ತು ಆ ಥರ. ತುಂಬ ಜನ ಕೇಳಿದ್ರಿ, ಪರ್ಸ್ನಲ್ ಆಗು ತುಂಬ ಜನ ಕೇಳಿದ್ರಿ, ಮ್ಯಾಮ್ ಏನದು ಆ ಥರ ಬರ್ತಿದೆ, ಯಾರದು ಆ ಥರ ಹೇಳ್ತಾ ಇದ್ದಾರೆ, ಏನಾಯಿತು ಏನು ಅಂತ ಹೇಳಿ. ಐ ಡಿಂಟ್ ನೋ, ನನಗೂ ಗೊತ್ತಿಲ್ಲ ಏನಂತ ಹೇಳಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾನು ಅಷ್ಟೊಂದು ಥಿಂಕ್ ಮಾಡಲ್ಲ, ನಾನು ಅದನ್ನ ಕಮೆಂಟ್ಸನ್ನ ತೊಗೊಳ್ಳೋದು ಇಲ್ಲ. ಓಕೆ, ತುಂಬ ಜನ ನೆಗೆಟಿವ್ ಆಗಿ ಕೆಲವೊಬ್ಬರು ಮೆಸೇಜ್ ಮಾಡ್ತೀರ, ಚಾಂಟ್ ಮಾಡೋದಲ್ಲ, ಏನು ಕಮೆಂಟ್ಸ್ ಮಾಡ್ತೀರಾ ಯೂಟ್ಯೂಬಲ್ಲಿ. ಓಕೆ, ಸೊ ಅದ್ರ ಬಗ್ಗೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಒಂದು ಫೇಸನ್ನು ನೆನ್ಪು ಮಾಡ್ಕೊಳ್ಳಿ, ಅಥವಾ ಅವ್ರ ಫೋಟೋ ಇದ್ದರೆ ನೋಡಿ ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. Okay, bottom of the card, 10 of swords. Okay, 3 of cups. ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಅಂತ ಹೇಳಿದ್ರೆ ತುಂಬಾ ಭಯ ಪಡ್ಕೊಂಡಿದ್ದಾರೆ, ತುಂಬ ಟೆನ್ಷನ್ನಲ್ಲಿದ್ದಾರೆ, ತುಂಬ ಸ್ಟ್ರೆಸ್ ತೊಗೊಂಡಿದ್ದಾರೆ. ಹಾಗೆ ಏನು ಹೇಳ್ಬೋದು, ತುಂಬ ಆಪ್ಷನ್ಸ್ ಇದೆ ಅವರ ಒಂದು ಲೈಫಲ್ಲಿ ಅಂತ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಅಂದರೆ ಅವರ ಒಂದು ಲೈಫಲ್ಲಿ ಫೈನಾನ್ಷಿಯಲ್ ಇಶ್ಯೂಸು ನಡೀತಾ ಇದೆ. ಹಾಗೆ ಏನು ಹೇಳ್ಬೋದು, ತುಂಬ ಜವಾಬ್ದಾರಿಗಳು ಅವ್ರ ಲೈಫಲ್ಲಿದೆ. ಸೊ ಅವರ ಒಂದು ಲೈಫಲ್ಲಿ ತುಂಬ ಆಪ್ಷನ್ಸ್ ಅಂತ ಹೇಳಿ ಇಲ್ಲಿ ಇರ್ಬೋದು. ಓಕೆನಾ, ಕೆರಿಯರ್ ವಿಷಯವಾಗಿ ತುಂಬ ಥಿಂಕ್ ಮಾಡ್ತಿದ್ದಾರೆ ಕರೆಂಟ್ ಅವರು. ಟೋಟಲಿ ನಿಮ್ಮ ಒಂದು ರಿಲೇಶಿಪ್ಪಲ್ಲಿ ಇರ್ಬೋದು, ನಿಮ್ಮ ರಿಲೇಶಿಪ್ಪಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳು ಎಂಡ್ ಆಗುವಂಥ ಸಮಯ ಬಂದಿದೆ. ನಿಮ್ಮ ಒಂದು ರಿಲೇಶಿಪ್ಪಲ್ಲಿ ಒಂದು ಗುಡ್ ನ್ಯೂಸ್ ಬರುವಂಥ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ 3 ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮ ರಿಲೇಶಿಪ್ಪಲ್ಲಿ ಏನಾದರೂ ಒಂದು ಬದಲಾವಣೆಗಳಾಗುವಂಥದ್ದು, ಸಡನ್ನಾಗಿ ಬದಲಾವಣೆಗಳಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರು ನಿಮ್ಮ ಒಂದು ಏನು ಹೇಳ್ಬೋದು ರಿಲೇಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನು ಹೇಳ್ಬೋದು, ನಿಮ್ಮಿಬ್ಬರನ್ನು ಸಪ್ರೇಟ್ ಮಾಡುವಂಥದ್ದು, ನಿಮ್ಮಿಬ್ಬರನ್ನು ದೂರ ಇಡುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕರೆಂಟ್ ಎನರ್ಜೀಸ್ ಅಂತ ಹೇಳಿದ್ರೆ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಪರ್ಸನ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿದ್ದಾರೆ, ಅಥವಾ ಒಂದು ನೆಗೆಟಿವ್ ವಾತಾವರಣದಲ್ಲಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಸೊ ತುಂಬ ಭಯ ಪಡ್ತಿದ್ದಾರೆ. ಅವರಿಗೆ ತುಂಬ ಖುಷಿಗಳು, ಸುತ್ತಮುತ್ತ ಏನೇ ಸಂತೋಷಗಳಿದ್ರು ಅದ್ರ ಬಗ್ಗೆ ಅವರಿಗೆ ಗಮನ ಇಲ್ಲ. ತುಂಬಾ ಅವರು ಒಂಟಿತನ ಫೀಲ್ ಮಾಡ್ತಿದ್ದಾರೆ, ತುಂಬ ಟೆನ್ಷನ್ ಆಗ್ತಿದೆ, ರಿಲೇಶಿಪ್ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ 1 ವೀಕಲ್ಲಿ ಡೆಫಿನೆಟ್ಲಿ ಅಥವಾ 1 ವಾರದಲ್ಲಿ ಕೆಲವೊಬ್ಬರಿಗೆ 1 ದಿನದಲ್ಲಿ ನಿಮ್ಮ ಪರ್ಸನಿಂದ ಒಂದು ಏನಾದರೂ ಒಂದು ಅವ್ರ ಬಗ್ಗೆ ತಿಳಿಯುವಂಥದ್ದು ಆಗಬಹುದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಅಥವಾ ನಿಮ್ಮ ಪರ್ಸನ್ ಹೆಸರು ಎಸ್ಸಿಂದ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಕೆಯಿಂದ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಎಯಿಂದ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ.
ಓಕೆ, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಅಥವಾ ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಏನೇ ಆಗಿರ್ಬೋದು ಅದೆಲ್ಲದೂ ಇಲ್ಲಿ ಎಂಡ್ ಆಗುವಂಥ ಸಮಯಗಳು ಬಂದಿದೆ ಅಂತ ಹೇಳ್ಬೋದು. ತುಂಬ ಮಲ್ಟಿ ಟ್ಯಾಲೆಂಟ್ ಇದ್ದೀರಾ ನೀವು, ತುಂಬಾ ಏನು ಹೇಳ್ಬೋದು ಎಜುಕೇಟೆಡ್ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಏಂಜಲ್ ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಏನು ಗೈಡೆನ್ಸ್ ಮಾಡ್ತಿದ್ದಾರೆ, ಏನು ಮೆಸೇಜ್ ಕೊಡ್ತಾ ಇದ್ದಾರೆ. ಪ್ಲೀಸ್ ಏಂಜಲ್ ಪ್ಲೀಸ್. ಓಕೆ, ಫರ್ಗಿವ್ನೆಸ್. ಎಸ್, ಇಲ್ಲಿ ಲವ್ ರೀಡಿಂಗ್ ಅಂತ ಹೇಳುವಾಗ ಆಲ್ಮೋಸ್ಟ್ ಫರ್ಗಿವ್ನೆಸ್ ಮೆಸೇಜಸ್ ಯಾವಾಗಲೂ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ನೀವು ಫರ್ಗಿವ್ ಮಾಡಲಿಲ್ಲ ನಿಮ್ಮ ಪರ್ಸನ್ ಅಂತ ಹೇಳಿದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಹಾಗೇ ಇರುತ್ತೆ. ಓಕೆ, ಎನಿ ಟೈಮ್ ಇಲ್ಲಿ ಫರ್ಗಿವ್ ಬರ್ತಿರೋದ್ರಿಂದ ರೊಮ್ಯಾನ್ಸ್. ಓಕೆ, ನಿಮ್ಮ ಲೈಫಲ್ಲಿ ಒಂದು ರೊಮ್ಯಾನ್ಸ್ ಬರ್ತಾ ಇದೆ ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಮೆಸೇಜಸ್. ಎಸ್, ಇಲ್ಲಿ ನೀವೇನಾದರೂ ಕ್ವಶನ್ಸ್ನ ಕೇಳಿದರೆ ಎಸ್ ಅಂತೇಳಿ ಆನ್ಸರ್ ಬಂದಿದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಒಂದು ಸೆಲೆಬ್ರೇಷನ್ ಏನೋ ಒಂದು ರಿಲೇಶನ್ಶಿಪ್ ವಿಷಯವಾಗಿ ಅಥವಾ ನಿಮ್ಮ ಒಂದು ಲೈಫಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಾಣಿಸ್ತಿದೆ ಆದಷ್ಟು ಬೇಗ. ಇಲ್ಲಿ ನಿಮ್ಮ ಒಂದು ನಿಮ್ಮ ಇರ್ಬೋದು, ನಿಮ್ದಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಬರ್ತ್ಡೇ ನಿಯರ್ ಇರ್ಬೋದು, ಅದಕ್ಕೆ ವಿಶ್ ಮಾಡುವಂಥದ್ದು ಅಥವಾ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂಥದ್ದು ಸಮಥಿಂಗ್. ಇಲ್ಲಿ ಏನೋ ಒಂದು ಸೆಲೆಬ್ರೇಷನ್ ನಡೀತಾ ಇದೆ ನಿಮ್ಮ ಒಂದು ಲೈಫಲ್ಲಿ, ಅಥವಾ ಇಲ್ಲಿ ಏನು ಹೇಳ್ಬೋದು ಸೆಲೆಬ್ರೇಷನ್ ಮಾಡಬೇಕು, ನಿಮ್ಮ ಒಂದು ಲೈಫಲ್ಲಿ ಖುಷಿ ತರಬೇಕು ಅಂತ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಬರ್ತಾ ಇರ್ಬೋದು ಕರೆಂಟ್ ಎನರ್ಜೀಸ್. ಇಲ್ಲಿ ರೊಮ್ಯಾನ್ಸ್ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಲೆಟ್ ಗೋ ಆಫ್ ದ ಕಂಟ್ರೋಲ್ ಇಶ್ಯೂಸ್. ಓಕೆ, ನಿಮ್ಮ ಒಂದು ಲೈಫಲ್ಲಿ ಸಿಚುವೇಶನ್ ಏನಿರ್ಬೋದು, ಈಗ ತುಂಬಾ ಸ್ಟ್ರೆಸ್ಸಲ್ಲಿರ್ಬೋದು ಅಥವಾ ಪ್ರಾಬ್ಲಮ್ಸಲ್ಲಿರ್ಬೋದು, ಆ ಒಂದು ಪ್ರಾಬ್ಲಮ್ಸನ್ನೆಲ್ಲ, ಆ ಟೆನ್ಷನ್ಸನ್ನ, ಆ ಸ್ಟ್ರೆಸ್ಸನ್ನೆಲ್ಲದನ್ನು ಲೆಟ್ ಗೋ ಮಾಡಿ. ಓಕೆ, ಏನು ಹೇಳ್ಬೋದು, ತುಂಬಾ ನೀವು ಸ್ಟ್ರೆಸ್ಸಲ್ಲಿದ್ದರೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ರಿಲ್ಯಾಕ್ಸ್ ಮೈಂಡಲ್ಲಿರಿ, ಕಾಮ್ ಮೈಂಡಲ್ಲಿರಿ. ಏನೇ ಟೆನ್ಷನ್ಸ್ ಇರ್ಬೋದು ಅದನ್ನು ನಿಮ್ಮ ಲೈಫಿಂದ ಅದನ್ನು ಫರ್ಗಿವ್ ಮಾಡಿ, ಹಾಗೆ ಲೆಟ್ ಗೋ ಮಾಡಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಿದೆ ನೋಡೋಣ. ಸ್ಟೇ ಆಪ್ಟಮೈಸ್ ಅಬೌಟ್ ಯುವರ್ ಲವ್ ಲೈಫ್. ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಪಾಸಿಟಿವ್ ಆಗಿರಿ, ಫೇತ್ ನಂಬಿಕೆಯಿಂದ ಇರಿ, ಡೋಂಟ್ ವರಿ. ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಸರಿಯಾಗೋ ಚಾನ್ಸಸ್ ಎಲ್ಲದೂ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ನೆಗೆಟಿವ್ ಏನು ಥಾಟ್ಸ್ ಬರ್ತಾ ಇದೆ, ಇಲ್ಲಿ ಕೆಲವೊಬ್ಬರು ನೀವು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಮೇಕ್ ದ ಎಫರ್ಟ್. ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗಿದೆ ನಿಮ್ಮ ರಿಲೇಶನ್ಶಿಪ್ ವಿಷಯವಾಗಿ. ಓಕೆ, ನೀವಿಲ್ಲಿ ಆದಷ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಪರ್ಸನ್ ಮಧ್ಯೆ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ನಿಮ್ಮ ಪರ್ಸನ್ ಅವರಿಗೂ ಕೂಡ ಕನೆಕ್ಟ್ ಆಗುವಂಥದ್ದು, ಅವರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥ ಚಾನ್ಸಸ್ ಇಲ್ಲಿರುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ. ಯಾಕೆ ಹೇಳಿದರೆ ಅವರ ಒಂದು ಸಿಚುವೇಶನ್ ಇಲ್ಲಿ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಅವರು ಇರೋವಂಥ ವಾತಾವರಣ ಆಗಿರ್ಬೋದು ಅಥವಾ ಅವರ ಒಂದು ಏನು ಹೇಳ್ಬೋದು ಫ್ರೆಂಡ್ಸ್ ಸರ್ಕಲ್ಸ್ ಆಗಿರ್ಬೋದು, ಇಲ್ಲಿ ತುಂಬ ನೆಗೆಟಿವ್ ಅನ್ನಿಸ್ತಾ ಇದೆ. ಓಕೆನಾ, ಸೊ ಇಲ್ಲಿ ತುಂಬ ಆಪ್ಷನ್ಸ್ ಕೂಡ ಅವರಿಗೆ ಮೈಂಡಲ್ಲಿದೆ. ಅವ್ರ ಲೈಫಲ್ಲಿ ತುಂಬಾ ಜವಾಬ್ದಾರಿಗಳು ಕೂಡ ತುಂಬಾ ಇದೆ. ಸೊ ಅದೆಲ್ಲದನ್ನು ಅವರು ಬ್ಯಾಲೆನ್ಸ್ ಮಾಡ್ತಾ ಇರೋ ಕಾರಣ ಇಲ್ಲಿ ಏನು ಹೇಳ್ಬೋದು ಅವ್ರ ಮೈಂಡಲ್ಲಿ ತುಂಬಾ ವಿಷಯಗಳು ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ನಿಮ್ಮ ಪರ್ಸನ್ ಮೈಂಡಲ್ಲೂ ಅಷ್ಟೇ ಪಾಸಿಟಿವ್ ಥಾಟ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಎಸ್ ನೋಡಿ 9 ಆಫ್ ಕಪ್ಸ್ ಕೂಡ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ವಿಶಸ್ ಏನಿತ್ತು ಅದೆಲ್ಲದೂ ಫುಲ್ಫಿಲ್ಮೆಂಟ್ ಆಗುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸ್ಟ್ರೆಂತ್ ಕಾರ್ಡ್ ಕೂಡ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ಗಿರ್ಬೋದು ನಿಮಗಿರ್ಬೋದು ಸ್ವಲ್ಪ ಈಗೋ ಪರ್ಸ್ನಾಲಿಟಿ, ಇಲ್ಲ ಅಂತ ಹೇಳಿದ್ರೆ ತುಂಬ ಹಠ ಸ್ವಭಾವ ಅಥವಾ ತುಂಬ ಏನು ಹೇಳ್ಬೋದು ಸಿಟ್ಟಿರುವಂಥದ್ದು, ಅಗ್ರೆಸಿವ್ ಮೈಂಡ್ ಇರುವಂಥದ್ದು ಕಾಣಿಸ್ತಾ ಇದೆ.
ಈಗ ಕರೆಂಟ್ ಸಿಚುವೇಶನ್ ನಿಮ್ಮ ಮೇಲೆ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆನಾ. ಸೊ ಆ ಒಂದು ಕೋಪ ತಣ್ಣಗೆ ಮಾಡಲಿಕ್ಕೆ ನಿಮಗೆ ಅವ್ರನ್ನ ಒಂದು ಕೂಲ್ ಮಾಡ್ಲಿಕ್ಕೆ ನಿಮಗೆ ಆ ಒಂದು ಮೆಥಡ್ ನಿಮಗೆ ಗೊತ್ತಿದೆ ಅಂತ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ ನಿಮಗೆ ಆಲ್ರೆಡಿ ನಿಮಗೆ ಅದು ತಿಳ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ. ಓಕೆನಾ. ಸೊ ಅವರು ಕೋಪ ಮಾಡ್ಕೊಂಡಿದ್ರೆ ನೀವು ಅವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ. ಸೊ ಆ ಒಂದು ವಿಧದಲ್ಲಿ ನಿಮ್ಮ ಪರ್ಸನ್ನ ಸಮಾಧಾನ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಏನು ಹೇಳ್ಬೋದು, ದ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಜಾಗೃತೆಯಿಂದ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಿಲೇಶನ್ಶಿಪ್ ವಿಷಯದಲ್ಲಿ. ಓಕೆನಾ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.